ಮಿತ್ರರೇ ನಮಸ್ಕಾರ. ಒಂದು ವಿಷಯವನ್ನು ಹೇಳುತ್ತೇನೆ. ಕೆಲ ಮನೆಗಳಲ್ಲಿ ಹೆಂಡತಿ ಇದ್ದರೆ ಆ ಮನೆಗೆ ಒಂದು ವಿಚಿತ್ರವಾದ ಶಾಂತಿ ಇರುತ್ತದೆ. ಗಂಡನಿಗೆ ಕಷ್ಟ ಬಂದಾಗ ಅವಳು ಮಾತನಾಡಿದರೆ ಮನಸ್ಸಿಗೆ ಧೈರ್ಯ ಬರುತ್ತದೆ. ಮಕ್ಕಳು ಕೂಡ ಅವಳ ಹತ್ತಿರವಿದ್ದರೆ ಹೆಚ್ಚು ಸುರಕ್ಷಿತವಾಗಿ ಅನುಭವಿಸುತ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಕೆಲವರು ನಂಬುತ್ತಾರೆ ಕೆಲ ಮಹಿಳೆಯರಲ್ಲಿ ದೈವಿಕ ಶಕ್ತಿ ಇರುತ್ತದೆ ಎಂದು. ಇದು ಕೇವಲ ನಂಬಿಕೆಯೇ ಅಥವಾ ನಿಜವಾಗಿಯೂ ಅಂತಹ ಲಕ್ಷಣಗಳಿವೆಯೇ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೈವಿಕ ಶಕ್ತಿ ಇರುವ ಹೆಂಡತಿಯಲ್ಲಿ ಕಂಡುಬರುವ 12 ಲಕ್ಷಣಗಳನ್ನು ನೋಡೋಣ. ಲಕ್ಷಣ 1, ಮನೆಗೆ ಶಾಂತಿ ತರುವ ಸ್ವಭಾವ. ಅವಳು ಮನೆಗೆ ಬಂದರೆ ಜಗಳ ಕಡಿಮೆಯಾಗುತ್ತದೆ. ಅವಳು ಮಾತನಾಡಿದರೆ ಮನಸ್ಸು ಕಾಮಾಗುತ್ತದೆ. ಅವಳು ಸಮಸ್ಯೆಯನ್ನು ದೊಡ್ಡದಾಗಿಸಲ್ಲ, ಅವಳು ಅದನ್ನು ಶಾಂತಿಯೊಂದಿಗೆ ಪರಿಹರಿಸಲು ಪ್ರಯತ್ನಿಸುತ್ತಾಳೆ. ಲಕ್ಷಣ 2, ಗಂಡನಿಗೆ ಮಾನಸಿಕ ಶಕ್ತಿ ಕೊಡುವಳು. ಗಂಡ ಜೀವನದಲ್ಲಿ ಕಷ್ಟದಲ್ಲಿದ್ದಾಗ ಕೆಲವರು ಬ್ಲೇಮ್ ಮಾಡುತ್ತಾರೆ. ಆದರೆ ದೈವಿಕ ಶಕ್ತಿ ಇರುವ ಹೆಂಡತಿ ಹೀಗೆ ಹೇಳುತ್ತಾಳೆ, ನೀನು ಚಿಂತೆ ಮಾಡಬೇಡ, ನಾವು ಸೇರಿ ಇದನ್ನು ಸರಿ ಮಾಡೋಣ. ಈ ಒಂದು ಮಾತು ಗಂಡನಿಗೆ ದೊಡ್ಡ ಆತ್ಮವಿಶ್ವಾಸ ಕೊಡುತ್ತದೆ. ಲಕ್ಷಣ 3, ಕರುಣೆ ತುಂಬಿದ ಹೃದಯ. ಅವಳು ಕೇವಲ ತನ್ನ ಕುಟುಂಬಕ್ಕೆ ಮಾತ್ರವಲ್ಲ, ಇತರರಿಗೂ ಸಹಾಯ ಮಾಡಲು ಇಷ್ಟಪಡುತ್ತಾಳೆ. ಬಡವರು, ಪ್ರಾಣಿಗಳು, ಸಂಕಷ್ಟದಲ್ಲಿರುವವರು ಇವರನ್ನು ನೋಡಿದರೆ ಅವಳ ಹೃದಯ ಮೃದುವಾಗುತ್ತದೆ. ಲಕ್ಷಣ 4, ಇಂಟ್ಯೂಷನ್ ಅಂದರೆ ಅಂತರಂಗದ ಭಾವನೆ. ಕೆಲವೊಮ್ಮೆ ಅವಳು ಏನೋ ಹೇಳುತ್ತಾಳೆ, ಈ ಕೆಲಸ ಮಾಡಬೇಡ, ಇದು ಸರಿಯಿಲ್ಲ ಅನಿಸುತ್ತದೆ. ನಂತರ ಏನಾಗುತ್ತದೆ ಗೊತ್ತಾ? ಅವಳು ಹೇಳಿದ್ದು ನಿಜವಾಗಿರುತ್ತದೆ. ಇದನ್ನೇ ಕೆಲವರು ಇಂಟ್ಯೂಷನ್ ಎಂದು ಕರೆಯುತ್ತಾರೆ. ಲಕ್ಷಣ 5, ಹೆಚ್ಚು ಸಹನೆ. ದೈವಿಕ ಶಕ್ತಿ ಇರುವ ಹೆಂಡತಿಗೆ ಸಹನೆ ಹೆಚ್ಚು. ಅವಳು ಸಣ್ಣ ವಿಷಯಕ್ಕೆ ಜಗಳ ಮಾಡುವುದಿಲ್ಲ, ಅವಳು ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಲಕ್ಷಣ 6, ಕುಟುಂಬವನ್ನು ಒಟ್ಟಿಗೆ ಇಡುವ ಶಕ್ತಿ. ಕೆಲ ಮನೆಗಳಲ್ಲಿ ಅಣ್ಣ ತಮ್ಮಂದಿರು ಸಂಬಂಧಿಗಳು ಜಗಳ ಮಾಡಬಹುದು, ಆದರೆ ಅಂತಹ ಮನೆಗಳಲ್ಲಿ ಒಬ್ಬ ಮಹಿಳೆ ಇರುತ್ತಾಳೆ. ಅವಳು ಎಲ್ಲರನ್ನೂ ಒಟ್ಟಿಗೆ ಇಡಲು ಪ್ರಯತ್ನಿಸುತ್ತಾಳೆ. ಲಕ್ಷಣ 7, ಸತ್ಯವನ್ನು ಪ್ರೀತಿಸುವವಳು. ಅವಳು ಸುಳ್ಳು ಹೇಳಲು ಇಷ್ಟಪಡುವುದಿಲ್ಲ, ಯಾಕಂದರೆ ಅವಳಿಗೆ ಗೊತ್ತು ಸತ್ಯವೇ ದೀರ್ಘಕಾಲ ಉಳಿಯುತ್ತದೆ ಎಂದು. ಲಕ್ಷಣ 8, ಪ್ರಕೃತಿಯ ಜೊತೆ ಸಂಪರ್ಕ. ಇಂತಹ ಮಹಿಳೆಯರಿಗೆ ಮಳೆ, ನದಿ, ಮರಗಳು, ನೇಚರ್ ತುಂಬಾ ಇಷ್ಟ. ನೇಚರ್ ಹತ್ತಿರವಿದ್ದಾಗ ಅವರಿಗೆ ಒಂದು ಆಂತರಿಕ ಶಾಂತಿ ಸಿಗುತ್ತದೆ. ಲಕ್ಷಣ 9, ಪ್ರಾರ್ಥನೆಗೆ ನಂಬಿಕೆ. ಅವಳು ದೇವರನ್ನು ಕೇವಲ ಕೇಳಲು ಮಾತ್ರ ಪ್ರಾರ್ಥಿಸಲ್ಲ, ಅವಳು ಕೃತಜ್ಞತೆ ಹೇಳುತ್ತಾಳೆ, ಇಲ್ಲಿರುವುದಕ್ಕೆ ಧನ್ಯವಾದ. ಈ ಮನೋಭಾವವೇ ಅವಳನ್ನು ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಮಾಡುತ್ತದೆ. ಲಕ್ಷಣ 10, ಇತರರಿಗೆ ಪ್ರೇರಣೆ. ಅವಳನ್ನು ನೋಡಿದರೆ ಕೆಲವರು ಹೀಗೆ ಹೇಳುತ್ತಾರೆ, ನಿನ್ನ ಜೊತೆ ಮಾತನಾಡಿದರೆ ಮನಸ್ಸು ಹಗುರವಾಗುತ್ತದೆ. ಅವಳ ಪ್ರೆಸೆನ್ಸ್ ಪಾಸಿಟಿವ್ ಎನರ್ಜಿ ಕೊಡುತ್ತದೆ. ಲಕ್ಷಣ 11, ಕಷ್ಟದಲ್ಲೂ ಧೈರ್ಯ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಅವಳು ಬೇಗ ಕುಗ್ಗುವುದಿಲ್ಲ, ಅವಳು ಹೇಳುತ್ತಾಳೆ, ಇದು ಕೂಡ ಹೋಗುತ್ತದೆ. ಲಕ್ಷಣ 12, ಕುಟುಂಬದ ಶಕ್ತಿಯಾಗಿ ಇರುವುದು. ಒಂದು ಕುಟುಂಬದಲ್ಲಿ ಗಂಡ ಹೊರಗೆ ಕೆಲಸ ಮಾಡಬಹುದು, ಆದರೆ ಮನೆಯ ಆಂತರಿಕ ಶಕ್ತಿ ಅನೇಕ ಬಾರಿ ಹೆಂಡತಿಯೇ ಆಗಿರುತ್ತಾಳೆ. ಅವಳ ಪ್ರೀತಿ, ಅವಳ ಸಹನೆ, ಅವಳ ಬೆಂಬಲ ಇವುಗಳೇ ಕುಟುಂಬವನ್ನು ಬಲವಾಗಿ ನಿಲ್ಲಿಸುತ್ತವೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ದೈವಿಕ ಶಕ್ತಿ ಎಂದರೆ ಯಾವುದೋ ಅದ್ಭುತ ಪವರ್ ಅಲ್ಲ. ಅದು ಬಹಳ ಸಾರಿ ಒಳ್ಳೆಯ ಮನಸ್ಸು, ಕರುಣೆ, ಸಹನೆ, ಪ್ರೀತಿ ಇವುಗಳಲ್ಲೇ ಕಾಣಿಸುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಇಂತಹ ಹೆಂಡತಿ ಇದ್ದರೆ ಅವಳನ್ನು ಗೌರವಿಸಿ. ಏಕೆಂದರೆ ಅವಳು ಕೇವಲ ನಿಮ್ಮ ಪಾರ್ಟ್ನರ್ ಅಲ್ಲ, ಅವಳು ನಿಮ್ಮ ಜೀವನದ ಒಂದು ಆಶೀರ್ವಾದವಾಗಿರಬಹುದು. ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.